ಇವ ನಾನು ವಕೀಲ ಅಂತ ಮಾತಾಡೀನಿ. ಎವಿಡೆನ್ಸು ನಮ್ಮ ಕಡೆ ಸ್ಟ್ರಾಂಗ್ ಆಗಿತ್ತಂದ್ರೆ ಆಸ್ತಿ ಕೂಡ ಅವಶ್ಯಕತೆ ಇರಲ್ಲ, ಬರೀ ಡೈವರ್ಸ್ ಕೊಟ್ಟು ಕಳಿಸ್ಬೋದು ಅಂತ ಯಾರ ಇವ ಓಣೆಗೆಲ್ಲ ಹೆಣ್ಮಕ್ಳಿಗೂ ಓದೋ ಟೋಲ್ ಬಿ ರೊಕ್ಕ ಅವ್ರು ಏಟ್ ಕೇಳ್ತಾರೆ ನೋಡಿ ಕೊಟ್ಟು ಅವ್ರು ಸಾಕ್ಷಿ ನಮ್ಮಂಗೆ ಆಗಂಗೆ ಏನಾರು ಮಾಡ್ಬೇಕು. ಆಕೆ ಎಲ್ಲದ ಅಂತ ಗೊತ್ತಾಗಲಿಲ್ಲ. ನಾನು ಎಲ್ಲ ಹುಡುಕಾಡಿ ನೋಡಿದೆ. ಹಂಗೇನಾರು ಸಿಕ್ತಂದ್ರೆ ಆಕಿನ ಜುಟ್ಟು ಎಳ್ಕೊಂಬಂದು ಈಕಿನ ಮನೆಯಾಗ ಹಾಕಿ ಒಂದು ರೂಮ್ದಾಗ ಹಾಕಿ ಕೂಡಿ ಹಾಕಿ ಈಕಿನ ಇನ್ನೊಮ್ಮೆ ಹೊರಗೆ ಹೋಲಾದಂಗೆ ಮಾಡಿ ಏನೇನ ಮಾಡ್ಬೇಕಂತ ವಿಚಾರ ಇಟ್ಕೊಂಡು ಹುಡುಕಿ ಸಾಕತ್ತು. ಹೊಟ್ಟೆ ಸಿಗ್ಲಿ ಬೇವ ಎಲ್ಲಿದ್ದಳು. ಅಲ್ಲ ಆಕಿನ ರಕ್ಷಣೆ ಮಾಡಕತ್ತಿರೋರ ಯಾರು, ಈ ನೋಟಿಸ್ ಕಳ್ಸಕತ್ತಿರೋರು ಯಾರು? ನನಗರ ವಿಚಿತ್ರ ತಿಳಿ ಬೇ ಬೆಳತಂಕ ನಿಧಿ ಬಂದಿಲ್ಲ ನನಗೆ. ಅಂದ್ರೂ ವಕೀಲ್ ಹೇಳೋಣ ಕೋಟಿ ಅಂತ ಬರಲೇಬೇಕಲ್ಲ, ಬರ್ತಾರ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಆದ್ರೆ ಕೋಟಿನ ವಿಚಾರಕ್ಕೆ ಹೋಗೈತೆ ನೀವು ಮತ್ತೆ ಆಕಿಗೆ ಬೇಯೋದಾಗ್ಲಿ ಆಕಿ ಏನು ಮಾಡ್ಬಿಡ್ರಿ, ಮತ್ತೆ ಅದು ಒಂದು ಕೇಸ್ ನಿಮ್ಮ ಮೇಲೆ ಆಗುತ್ತೆ. ಸುಮ್ಮನೆ ದೂರ ಇದ್ಬಿಡ್ರಿ, ಕೇಸಿಂದೆಲ್ಲ ಬಿಟ್ಬಿಡ್ರಿ. ನಾನು ಅದನ್ನೆಲ್ಲ ಇದು ಮಾಡ್ತೀನಿ. ಆದ್ರೆ ಓಣೆಗೆಲ್ಲ ಎವಿಡೆನ್ಸ್ ಕೇಳ್ತಾರೆ, ಹೆಂಗಿದ್ರು ಇವರು ಅತಿ ಸೊಸಿ ಗಂಡ ಅಂತ ಕೇಳ್ತಾರೆ. ಓಣೆಗೆ ಏನಾರು ನಿಮ್ಮ ಬಗ್ಗೆ ನೆಗೆಟಿವ್ ಇತ್ತಂದ್ರೆ ಅವ್ರು ಬಾಯಿ ಮುಚ್ಚಿಸ್ಬೇಕು. ಒಟ್ಟು ಹೆಂಗಾರ ನೋಡ್ರಿ, ಸಾಕ್ಷಿ ನಮ್ಮ ಪರ ಆಗ್ಬೇಕಂದ್ರೆ ಓಣೆಗೆ ಎಲ್ಲರೂ ಒಂದು ಸ್ವಲ್ಪ ನಿಮ್ಮಂಗೆ ಮಾಡ್ಕೋರಿ ಅಂತ ಯಾರ ನೋಡು ವಿಚಾರ ಮಾಡು. ಇವ ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ, ಅಷ್ಟು ನಮ್ಮಂಗೆ ಇರ್ಬೇಕು ನೋಡು. ಆಯ್ತಲ್ಲ ಯಾವಾಗ ಯಾವತ್ತು ಈಗ ಈಕಿನ ಕರ್ಕೊಂಡು ಬೆನ್ನ ಹತ್ತಿ ಮಾಡಿದವ್ರು ಯಾರು ಬಂದಾರಲ್ಲಿ ಕೇಳಕ್ಕೆ ಓಣ್ಯಾಗ ಒಬ್ರಿಗೊಬ್ರ ಬಂದು ಏನಾರ ಸಾಕ್ಷಿ ನಮ್ಮಂಗೆ ಹೇಳ್ರಿ ಅವ್ರಿಗೆ ಕತೆ ಅವ್ರಿಗೆ ಹೇಳ್ಬೇಡ್ರಿ ಅಂತ ಹೇಳಿಲ್ಲ ಏನಿಲ್ಲ. ಈಗ ನಾವಲ್ಲ ರೊಕ್ಕ ಕೊಡ್ತೀವಿ ಎಲ್ಲ ವಕೀಲು ಹ್ಞೂ ಅಂತಾರೆ. ನಾ ಎಲ್ಲ ಮಾಡ್ತೀನಿ, ಸುಮ್ಮನೆ ಹೋಗಿನ ತಡಿ. ಈಗ ಎಲ್ಲಿ ಇದ್ದಾಳಕಿ ಒಬ್ಬ ಚಿತ್ರಿ ಒಳಗೆ ಮಳ್ಳಿಗತೆ ಇದ್ದಕ್ಕಿ ಇಷ್ಟೆಲ್ಲ ಮಾಡಿದೆಲ್ಲ ನೀನು. ಮಾಡ್ತೀನಿ ಬದುಕ ಕೊಟ್ಟ ಕೇಳಿ ನಿನ್ನ. ಕಮಲವ ಓ ಚೆನ್ನವ ಬಾ. ಏನಿಲ್ವಾ ನಿನ್ ಕೂಟ ಒಂದು ಕೆಲಸ ಆಗ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಹೇಳ ಏನಾಗಬೇಕು? ಏನಿಲ್ಲ, ಅದು ಅದೇ ನಾನು ಸೊಸಿದು ಅದು ಇದನ್ನ ಮಾಡಿದ್ಲ ಅಂತ ಮನೆ ಹೇಳಿದ್ನಲ್ಲ, ನೀವೆಲ್ಲ ಬಂದು ಸಮಾಧಾನ ಮಾಡಿ ಊಟ ಪಟಕ್ಕೆ ತಂದು ಕೊಟ್ಟು ಹೋದ್ರಲ್ಲ ಅವತ್ತು. ಅದೇ ಕಾರಣಕ್ಕೆ ನನ್ನ ಮಗ ಕೋರ್ಟಿಗೆ ಹೋಗಿ ಎಲ್ಲ ಕೇಳ್ಕೊಂಬಂದಾನಂತವ. ಅದೇನ ಕೇಸು ಅದು ಇದಂತ ನಡೀತೈತಂತ. ಈಗ ನನ್ನ ಸೊಸಿ ಬಗ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಾಕ್ಷಿ ಇಡಬೇಕಂತ ನೀನು ನಂಬಿಕೆ ಎಸ್ತಿದ್ದೀರಿ, ನೀನು ನನ್ನ ಗೆಳತಿ ಇದ್ದೀರಿ ಅದ್ರಾಗ. ಅದಕ್ಕೆ ನೀನು ಬಂದು ನನ್ನ ಗೆಳತಿ ಚೆನ್ನಾಗಿ ಹಂಗಿಲ್ಲ, ಮಗ ಹಂಗಿಲ್ಲ, ಒಳ್ಳೆತದನ, ಆಕಿನ ಸೊಸಿ ಸರಿಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಉಪಕಾರ ಆಗತ್ವಾ. ಬೇಕಾದ್ರೆ ನನ್ನ ಮಗ ನಾನು ಏನಾರ ಸಹಾಯ ರೊಕ್ಕ ಅಂತ ಏನಾರ ಅಂದ್ರೆ ಕೊಡೋವ, ಮುಲಾಜಿಲ್ಲಂಗೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಅಂದ. ಅಲ್ಲಿ ನಿನಗೇನ ಹಂಗಿತ್ತಂದ್ರೆ ಕೊಡ್ತೀನಿ, ನಾನೇನು ಹಂಗನ್ನಲ್ಲ ನೋಡುವ. ಒಟ್ಟು ದೊಡ್ಡ ಮನ್ಸು ಮಾಡು. ಇಲ್ಲ ಬಿಡಾಡಿ, ಕೊಡಬಾರ್ದು ಕಾಟ ಕೊಟ್ಟು ಸೊಸಿನ ನಮ್ಮನೆ ಊರಿಗೆ ಮುಕ್ಕಿದಿ. ಈಗ ಆಕಿ ಬದಲಿಸಿರು ಊಟ ಬಿಡಕತ್ತಾಳಲ್ಲ, ಅದಕ್ಕೆ ಈಗ ಓಣೆಗೆಲ್ಲರನ್ನೂ ರೊಕ್ಕ ಕೊಟ್ಟು ಕೊಂಡ್ಕೊಳಕತ್ತೇನು ವಿರುದ್ಧ ಸಾಕ್ಷಿ ಹೇಳ್ಬೇಕು ಅಂತೇಳಿ. ಮಾಡು ನಾನು ಹುಸಿಟ್ಟು ರೊಕ್ಕ ಬರೋದನ್ನ ಯಾಕೆ ಬಿಡಾಕೋಲ್. ಕಮಲವ ಹೇಳ ಸುಮ್ಮನೆ ನಿಂತಲ್ಲ ಏನು ಅಲ್ಲ. ಹ್ಞೂ ಮತ್ತು ಏನು ಅಲ್ಲ, ನೀವು ಒಂತಿ ಬಿಡು. ಇಲ್ಲ ಅನ್ನಲ್ಲ, ಯಾಕಂದ್ರೆ ನಾನು ನಿನ್ನ ಗೆಳತಾರಲ್ಲ, ಹೆಂಗೆ ನೀನು ನಾನು ಬಿಟ್ಕೊಡ್ತೀಯಲ್ಲ. ಅಲ್ಲ ಗೆಳತಾರ ಹೌದು, ಅಲ್ಲಿಗೆ ಬಂದು ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ಒಪ್ಬೇಕಲ್ವ. ಮತ್ತು ನನ್ನ ಗಂಡ ಏನಂತಾನೆ ಏನು ಅದೇನ ಅಂದಿಲ್ಲ ರೊಕ್ಕ ಕೊಡ್ತಾನಂತಂದ್ರೆ, ಈಗ ನನ್ನ ಗಂಡಗ ಇಲ್ರಿ ಹಿಂಗೆ ರೊಕ್ಕ ಕೊಡ್ತಾಳ ಅಂದ್ರೆ ಆಸೆಕರ ನನ್ನ ಗಂಡ ಕಳಿಸ್ತಾನ ಏನು ಕೇಳಿ ನೋಡ್ಲ ಒಂದು ಮಾತು. ಹೌದಾ? ಅಲ್ಲ ಕೊಡ್ತೀವಿ ಬಿಡು ರೊಕ್ಕ ಕೇಳು. ಏನಂತ ಕೇಳು. ಏನಿಲ್ಲ, ಅದೇ ನನ್ನ ಮಗಂದು ಒಂಚೂರು ಸಾಲಿ ಫೀಸ್ ಕಟ್ಟೋದಿತ್ತು, ಒಂದು 60,000-70,000 ರೂಪಾಯಿ ಅಂದಿದ್ರಪ್ಪ. ಮತ್ತು ನೀನು ಅದು ಕೊಡೋದಾದ್ರೆ ಬರ್ತೀನಿ. ಮತ್ತು ಹುಡುಗನ ಫೀಸ್ ಕಟ್ಟತ್ತು ಇದು ಅದ ರೊಕ್ಕ ಕಟ್ಟಕ್ಕೆ ಬರತ್ತೆ ರೀ, ಒಟ್ಟು ಹೇಳಿ ಬರ್ತೀನಿ ತಗೋ ಏನಾಗದ ಅಂತ ನಂತೀನಿ. ಮತ್ತು ನೀವು ಕೊಟ್ರೆ ಬರ್ತೀನವ, ಮತ್ತಿಲ್ಲ ಅಂದ್ರೆ ಹೆಂಗೆ ಬರಲಿ, ನನ್ನ ಗಂಡ ಒಪ್ಸೋಕ್ಕಾಗಲ್ವಾ. ಏನು 70,000ನಾ? ಅಯ್ಯೋ 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 ದೇವ್ರೆ, ನಾನೇನೋ 1,000-2,000 ಕೇಳ್ತಾಳೆ ಅಂದ್ರೆ 70,000. ಯವ್ವ ಹೊಡಿಬಿಟ್ಟು ಈಗ ಬಡ್ದು ಬಾಯಿ ಹಾಕ್ಕೊಂಡ್ಬಿಡ್ಬೇಕಂತ ನೋಡು. ಕೊಟ್ಟಿಯಾ? ಅಯ್ಯೋ ಕೊಡಲಿಲ್ಲ. ಅಯ್ಯೋ ಏನು ಮಾಡಲಿ ಅಪ್ಪ 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 ಅಪ್ಪ. ಈಗ ಬಾಯಿ ಬಿಟ್ಟು ಬರೀ ಅಂದ್ಬಿಟ್ಟಿನಿ. ಹ್ಞೂ ಅನ್ನೋಕ್ಕೆ ಒಂದು, ಹ್ಞೂ ಅನ್ಲಿಲ್ಲ ಅಂದ್ರೆ ಒಂದು, ಹ್ಞೂ ಅನ್ಲಿಲ್ಲ ಅಂದ್ರೆ ಅಕ್ಕಿ ಪಾಟಿ ಸೇರಿಕೊಂಡು ನನ್ನ ಬಗ್ಗೆ ವಿರುದ್ಧ ಸಾಕ್ಷಿ ಹೇಳ್ಬಿಟ್ಲು ಅಂದ್ರೆ ಅಯ್ಯೋ ಹೊಟ್ಟೆ ಕಿಚ್ಚಿಗೆ ನಾನು ಕೊಡಲಿಲ್ಲ ನಾನು ಸಿಟ್ಟಿಗಾರು ಹೋಗ್ಕೊಳ್ಬೇಕಂತ. ದೇವ್ರೆ ಹ್ಞೂ ಅನ್ನಬೇಕು, ಮತ್ತೆ ಇನ್ನೇನು ಮಾಡೋದು? ಅಯ್ಯೋ 70,000 ಸ್ವಲ್ಪ ಇಲ್ಲ. ಓ ದೇವ್ರೇ. ಅಲ್ಲ ಏನು ಹೇಳಿಲ್ಲ, ಹಂಗೆ ವಿಚಾರ ಮಾಡತ್ತಿ. ಅಲ್ಲ ಮತ್ತು ನೋಡಿ ನೀನು ವಿಚಾರ. ಆಯ್ತು ಮಗನ ಫೀಸ್ ಕಟ್ಟಕ್ಕಲ್ಲ. ಸರಿ ತಗೋ, ನನ್ನ ಮಗಗೆ ಹೇಳಿ ಕೊಡ್ಸಕ್ಕೆ ಹೇಳ್ತೀನಿ. ಅಲ್ಲ ಮತ್ತು ನೀನು ಮರಿಬಿಡವ ಮತ್ತೆ. ಇಲ್ಲ ಬರ್ತೀನಿ ತಗೋ. ಮತ್ತು ನೀನು ಇಷ್ಟು ರೊಕ್ಕ ಕೊಟ್ಟು ಸಾಲಿ ಫೀಸ್ ಕಟ್ಟಕ್ಕೆ ಇದು ಮಾಡ್ತೀನಿ ಅಂದಮೇಲೆ ನಾನು ಆಟ ಮಾಡಲ್ಲ, ಉಪಕಾರ ಇಟ್ಕೊಂಡು ಸಾಯ್ಬಾರ್ದವ, ತೀರಿಸ್ತೀನಿ ನೀನು ಉಪಕಾರ. ಮತ್ತೆ ಏನು ಹೇಳ್ದಂಗೆ ಕೇಳ್ತೀನಿ ಆಯಿತು. ಅಲ್ಲವೇ ಸೊಸಿ ಮ್ಯಾಗ ಅಪ್ಪದ ಹಾಕಿ ಅಲ್ಲನ್ಸಿ ಈಗ ಆಸ್ತಿ ಉಳಿಸ್ಕೊಳಕ್ಕೆ ನೋಡಾಕತ್ತ. ಒಂದು ಎಂಜಲ್ಗೆಲ್ಲಿ ಕಾಯಿ ಉಳಿಸ್ದಕ್ಕೆ ಅಲ್ಲಿಕ್ಕಿ ಈಗ ಇಷ್ಟು ಕೊಡಾಕತ್ತ ಆಸ್ತಿ ಎಲ್ಲಿ ಮತ್ತೆ ಸೊಸಿಗೆ ಹರಿದು ಹೋತಂದ್ರೆ ಹಿಂಗೆ ಅಂತೇಳಿ ಬಿಟ್ಟೆ. ನನಗೂ ಬರಲಿ, ಆಕೆ ಸೊಸಿಗೂ ಲಾಭ ಆಗಲಿ. ಪದ್ಧತಿರ್ಗು ಕೋರ್ಟ್ನೆ ಬಂದು ಈಕೆ ಹಿಂಗೆ ಕಾಟ ಕೊಟ್ಟಾಳಂತಾನೇ ಹೇಳ್ತೀನಿ. ಆಮೇಲೆ ನಾನೇನು ಮಾಡ್ತಾ. ಅಯ್ಯೋ ದೇವ್ರಿ, ಈ ಹಡಬಿಟ್ಟು ಏನಂತಾಳ ಏನು ಆಕೆ ಅಂತ 70,000 ನುಂಗಿ ನೀರು ಕೊಡಲು ಈಕೆ. ಈಕೆ ಮುಂದೆ ರೊಕ್ಕದ ವಿಚಾರನೇ ಎತ್ತದ ಬೇಡ, ಹಂಗೆ ಕೇಳ್ತೀನಿ ನೋಡೋನೇನಂತ. ಕಲವಾ ಬಾರ ಚೆನ್ನವಕ್ಕ, ಇಲ್ಲೇ ನಿಂತಿಲ್ಲ. ಇಲ್ಲವಾ ನೀನು ಕೊಟ್ಟಾಗ ಒಟ್ಟು ಮಾತಾಡ್ಬೇಕಾಗಿತ್ತು. ಹೌದಾ ಮಾತಾಡಿ, ಏನು ಮಾತಾಡು. ಅದೇನವ ನನ್ನ ಸಸಿ ವಿಚಾರ ಒಂಚೂರು
ಏನ ನಾವನ್ನ ಸಾಕ್ಷಿ ಆಗ್ಬೇಕಾ? ಯವ್ವ ಅವಲ್ಲವ ಯವ್ವ ನನಗೆ ಕೋರ್ಟು ಪೊಲೀಸು ಕೇಸು ಅದು ಇದು ಎಲ್ಲಿದಾವ ಸುಮ್ಮನೆ ಎಲ್ಲದು ನಮ್ಮೇ ಇಲ್ಲ ಸುಮ್ಮನೆ ಮಂದಿ ಸಲ ನಾವು ಕೋರ್ಟ್ ಮೆಟ್ಲು ಹತ್ತದ ಒಲ್ಲವ ಯವ್ವ ಆಗಲ್ಲವ ಯವ್ವ. ಹೇ ಕಲ್ಲವ ಹಂಗನ್ಬೇಡ ಯವ್ವ, ಪುಣ್ಯ ಬರುತ್ತೆ ಯವ್ವ. ಒಂಚೂರು ನನಗೆ ಒಟ್ಟು ಸಹಾಯ ಮಾಡ್ದಂಗೆ ಅಂತ ಒಂದ ಉಣ್ಯಾಗ ದಿನ ಬೆಳಗಾರದ ಮಕ್ಕ ನೋಡೋರು ಒಂದ ಹುಟ್ಟಿದಂಗೆ ಅಕ್ಕ ತಿಂಗರ ಕತೆ ಇದೀವಿ. ಈಗ ಹಿಂಗೆ ಮಾಡೋದು ಚಲೋ ಅಲ್ವ? ಒಂಚೂರು ಸಹಾಯ ಮಾಡ್ಯವ ಪುಣ್ಯ ಬರುತ್ತೆ. ಅಲ್ಲ ಅಲ್ಲಿ ತನಕ ಬಂದು ಬಸ್ ಚಾರ್ಜು ಅದು ಇದು ರೊಕ್ಕ ಹಂಗೆ ಬರ್ತಾವೇನ? ಅವ್ವ ನಮ್ಗೆ ನನ್ನ ಗಂಡು ಬೈತಾನೋ ಯವ್ವ, ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲಿ ಕಿರಿಕಿರಿ. ನೀ ಏನಾರು ರೊಕ್ಕ ಪಕ್ಕ ಕೊಡೋದಾದ್ರೆ ಬೇಕಾದ್ರೆ ಬರ್ತೀನಿ ನೋಡು. ಎಲ್ಲ ಆಡ್ಬಿಟ್ಟು ಈಕೆ ಅಂತಕ್ಕೆ ರೊಕ್ಕದ ವಿಚಾರನೇ ಎತ್ಬಿಡೋದಂತ ನಾ ಅನ್ಕೊಂಡ್ರೆ ಈಕಿನ ರೊಕ್ಕದ ವಿಚಾರ ಎತ್ತಿಲ್ಲಲ್ಲ. ಏನು ಮಾಡೋದಪ್ಪ? ಹ್ಞೂ 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 ಎಷ್ಟು ಬೇಕು ಹೇಳಿ ಕೊಡ್ತೀನಿ. ಆಹಾ ಈಕೆ ಯಾವತ್ತು ರೊಕ್ಕ ಇನ್ನೊಬ್ರಿಗೆ ಕೊಟ್ಟಾಕೆಲ್ಲ ಸೊಸಿ ಆ ನಮ್ನಿ ಕಾಟ ಕೊಟ್ಟು ಆ ಹುಡುಗಿನ ದನ ದುಡಿಸ್ಕೊಂಡಾಳ ಗಂಟು ಮಾಡ್ಕೊಂಡು ಈಡಿಗೆ. ಈಗ ಸೊಸಿ ಕೊಡಬಾರ್ದಂತಂದು ಈಕಿಗೆ ಎಷ್ಟು ಮಕ್ಕಳ ಬರೀದೈತೆ ನೋಡು ಮಾಡ್ತೆ ಅಂತಾರೆ. ಈಕೆ ಇಷ್ಟು ಸ್ಕೂಟಿ ಇಷ್ಟು ಇಟ್ಕೊಂಡು ಇಷ್ಟೆಲ್ಲ ಮಾಡ್ಯಾವಲ್ಲ ಹಿಂಗಾಗಬೇಕು ಈಕಿಗೆ. ನಾನು ಹೇಳೋದ ಸಾಕ್ಷಿ ಆ ಸೊಸಿ ಪರನ ಮಾತಾಡ್ತೀನಿ ಕೋರ್ಟ್ನಾಗ. ಈಕಿ ರೊಕ್ಕ ಖರ್ಚು ಮಾಡಿಸ್ತೀನಿ ಹೇಳೋದ ಅಲ್ಲಿ ಈಕಿನ್ನ ಮಾಡ್ತೀನಿ ಅಲ್ಲಿ ಹೋಗಿ. ಈಗ ರೊಕ್ಕ ಮಾತ್ರ ಬಿಡಲ್ಲ ಪದ್ದ ಸೇರಿಸ್ಕೋತೀನಿ ತಡಿ. ಅದು ಚೆನ್ನವಕ್ಕ ಯವ್ವ ಒಂಚೂರು ನಮ್ಮ ಮನೆದು ಹಿಂದೆ ಐತಲ್ಲ ಹಿತ್ತಲ ಕಡೆ ಅಡಿಗೆ ಮನೆ ಕಡೆ ಐತಲ್ಲ ಹಿಂದೆ, ಅದು ಒಂಚೂರು ಯಾಕೆ ಮೊನ್ನೆ ಮಳೆ ಗಾಳಿಗೆ ಒಂಚೂರು ಸರ್ಗತ್ವ ಯಾವಾಗ ಬೀಳುತ್ತಾ ಗೊತ್ತಿಲ್ಲ. ಹಂಚನು ಪುಡಿ ಪುಡಿ ಆಗ್ಬಿಟ್ಟವು, ಮಳೆ ನೀರು ಒಟ್ಟು ಒಳಗೆ ಬರ್ತಾವು. ನಾವು ಒಟ್ಟು ಮನೆಗೆ ಹಂಚು ಒದಿಸ್ಬೇಕು, ಒಂಚೂರು ಗಾಡಿಗೆ ಒಟ್ಟು ಸಿಮೆಂಟು ಕಮೆಂಟ್ ಹಾಕಿ ಬೀಳಾರ್ದಂಗೆ ನೋಡ್ಕೋಬೇಕು ಅಂತ ಅನ್ಕೊಳಕತ್ತಿದ್ವಿ. ಅದಕ್ಕೆ ₹1 ಇದೆಲ್ಲ ನೋಡು. ಅದಕ್ಕೆ ನೀನೇ ಒಟ್ಟು ಸಣ್ಣ ಮನ್ಸು ಅಲ್ಲ, ಇದು ನಿಂದ ಅಲ್ಲಿ ಸಣ್ಣ ಮನ್ಸಲ್ಲಿ ಬಿಡು, ನಿನ್ನ ದೊಡ್ಡ ಮನ್ಸು. ಅದೇ ಮತ್ತು ಈಗ ಹೆಂಗೆ ನಿನ್ನ ಪರ ನಾ ಮಾತಾಡ್ಬೇಕು ಮತ್ತು ನಾನು ನಿನಗೆಲ್ಲ ಒಳ್ಳೇದಾಗಬೇಕಲ್ಲ. ಅಲ್ಲ ಮತ್ತು ಹಿಂಗಂತೇನೆ ತಪ್ಪಿ ಕೂಡ ಮತ್ತು ನಿನಗೂ ಕೆಲಸ ಬೇಕು, ನಾವು ಒಟ್ಟೇನಾರು ಇದು ಮಾಡ್ಕೋಬೇಕು ನೋಡು. ಮತ್ತೆ ಅದಕ್ಕೆ ₹1,00,000 ಕೊಡು, ಅದೊಂಚೂರು ಗಾಡಿ ಏರಿಸಿ ಮ್ಯಾಗ ಹಂಚು ಪಂಚು ಒದಿಸ್ಕೊಂತೀವ ನಿನ್ನ ಹೆಸರು ಹೇಳ್ಕೊಂಡು. ಮತ್ತು ನಿನಗೂ ಸಹಾಯ ಮಾಡಿದಂಗೆ ಆಗುತ್ತೆ, ನಮಗೂ ಒಂದು ಹೇಳಿದ್ದಕ್ಕೆ ಒಂದು ಉಪಕಾರದಂಗೆ ಆಗುತ್ತೆ. ಮತ್ತೇನಂತೆ? ಯವ್ವ ಕಲ್ಲಿ ಗುಲ್ಲಿ ಅಲ್ಲ ಆಕಿ 70,000 ಅಂದ್ಲು. ಈಕಿ ರೊಕ್ಕದ ಉಸಾಬ್ರಿನೇ ಎತ್ತಬಾರ್ದು, ಹಂಗೆ ಒಟ್ಟಿಗೆ ಏನಾರು ಮಳೆ ಮಾಡಿ ಕರ್ಕೊಂಡು ಹೋಗ್ಬೇಕಂದ್ರೆ ಆಕಿಗಿಂತ ಇದು ತೆಲಿಗೆ ಎಷ್ಟು ಉಳಿಸಾಳಿಕಿ ₹1,00,000. ಆಹಾ ನನಗೆ ಬರೀ ಹೇಳ ಒಂದು ಮಾತು ಸಾಕ್ಷಿಗೆ ಈಕಿ ₹1,00,000 ಕೊಟ್ಟು ಈಕಿ ಮನೆ ಚಾಟ್ ಮಾಡಿ ಈಕಿ ಮನೆ ಉದ್ಧಾರ ಮಾಡ್ಬೇಕಾ? ನಾ ಕೊಡಲ್ಲ ಕೊಡಲ್ಲ. ಅಲ್ಲ ಕಲ್ಲವ ತಿಳಿದು ಮಾತಾಡ್ತೀಯ ತಿಳಿಯಾರ್ದ ಮಾತಾಡ್ತೀಯ. ಅಲ್ಲ ₹1,000-2,000 ಕೇಳ್ತಾ ಅಂದ್ರೆ ಕೊಡ್ಬೋದವ. ನೀನೇನ ₹1,00,000 ತನಕ ಅಂದ್ರೆ ನಮ್ದೇನು ಹಂಗೆ ಬರ್ತಾವನ ₹1,00,000? ಯವ್ವ ನನ್ನ ಮಗ ಹಗಲಿ ರಾತ್ರಿ ಅಂತ ಹಂಗೆ ದುಡ್ಡು ಮಾಡಿರ್ತೈತೆವ. ಏನು ಹಂಗೆ ಬರ್ತಾವ ನಮ್ಗೇನಾರ ₹1,00,000 ಹಿಂಗೆ ಕೇಳ್ಕೊಳ್ಳಿ ಹೆರ್ದು ಕೊಡಕ್ಕೆ? ಏನು ಗಿಡದ ನೆಟ್ಟಿವೇನೆ ಹರಿದಾರ್ ಕೊಡಕ್ಕೆ? ಯವ್ವ ಎಂತ ಮಾತಾಡ್ತೀಯ? ಒಟ್ಟು ವಿಚಾರ ಮಾಡು. ₹1,00,000 ಹೆಂಗೆ? ನೀನೇನು ಕೊಲೆ ಕೇಸಿನ ಬಗ್ಗೆ ಸಾಕ್ಷಿ ಹೇಳಕ್ಕೆ ಹೋಗ್ಬೇಕಂತಂದು ಏನಾರೈತೇನೆ? ಏನೋ ಒಟ್ಟಿಲ್ಲ ಮಗ ತಾಯಿ ಒಳ್ಳೆಯರದಾರ ಆಕಿ ಸರಿಗಿಲ್ಲ ಅಂತ ಒಂದು ಮಾತು ಅನ್ನಕ್ಕವ ಅಷ್ಟಕ್ಕೆ ಇಷ್ಟನು ನೋಡಿ ವಿಚಾರ ಮಾಡಿ. ಇಲ್ಲಾಂದ್ರೆ ₹1,00,000 ಆಗಲ್ಲ ಬಿಡವ ನಂಗೆ. ಬಿಡಾಕಲ್ವಕ್ಕ ನಾನೇನು ಹಿಂಗೆ ನಿಮ್ಮ ಮನೆ ಬಂದು ಹಿಂಗೆ ನಿನ್ನ ಬಗ್ಗೆ ತೊಳೆದು ಹತ್ತೀನಿ, ನೀನು ನನಗೆ ಇಷ್ಟು ರೊಕ್ಕ ಕೊಡು ಅಂತ ಕೇಳಕ್ಕೆ ನೀನಾಗೆ ಎಲ್ಲ ನನ್ನ ಮನೆ ಬಂದು ಕೇಳತ್ತಿದ್ದ. ಅದಕ್ಕೆ ಹೇಳಿದವ ಇನ್ನು ಸ್ವಲ್ಪ ಬಿಟ್ಟು ನಿನ್ನ ಸೊಸಿ ಇಲ್ಲ ಯಾರು ಬರ್ಬೋದು ಅವ್ರ ಪರ ಹೇಳ್ತೀನಿ ಬಿಡು ಹೋಲಿ. ಅಯ್ಯೋ ಹೊಡಿಬಿಟ್ಟು ಜುಟ್ಟು ಜನಿವಾರ ಎಲ್ಲ ನಿಮ್ಮ ಕೈ ಸಿಕ್ಕತ್ತೆ ಅಂತ ಆಟ ಆಡಿಸ್ತಾರೆ ಲೇ ಬೆನ್ಲಾರ ಮಾಡ್ತೀನಿ. ಇದು ಅಂದ ನಿಕಾಲ ಆಗಲಿ ಒಬ್ಬೊಬ್ಬಕ್ಕೆ ಹೆಂಗೆ ತೊಗೋಬೇಕು ಕರ್ಕ ಕಾಲು ಮರಿ ತೊಗೊಂಡು ಹೆಂಗೆ ಮಾತಾಡ್ಬೇಕು ಹಂಗಂಗೆ ಶಾಲೆ ಸುತ್ತಿ ಹೊಡಿತೀನಿ ಒಬ್ಬೊಬ್ಬಕ್ಕೆ ಮಾಡ್ತೀನಿ ಮನ್. ಅಯ್ಯಯ್ಯ ಕಲವ ಅಂತ ತಪ್ಪು ಮಾಡಿಯ ಮತ್ತೆ ಈಗೇನು ₹1,00,000 ಹೋಗಿಲ್ಲ ಕೊಡ್ತೀನಿ. ಆಯ್ತು ಸರಿ ನೀ ಬಂದು ನನ್ನ ಪರನೇ ಹೇಳ್ಬೇಕು ಮತ್ತು ನಾನು ಹೇಳಿನಲ್ಲ. ಮತ್ತು ನೋಡುವ ಇಷ್ಟು ಕಷ್ಟಪಟ್ಟು ಅಷ್ಟು ತಗೊಂಡ ರೊಕ್ಕ ಕೊಟ್ಟಿನ ಅಂದಮೇಲೆ ಮತ್ತು ನೀನು ನನ್ನ ಪರ ಹೇಳಿಲ್ಲ ಅಂದ್ರೆ ಮತ್ತೆ ನೋಡುವ ಮತ್ತೆ ಹೇಳ್ತಿಯಲ್ಲ. ಅಯ್ಯ ಎಂತ ಮಾತಾಡ್ತೀಯ ಇವ ಮಾತಾಡಿದ ಇದ್ರ ಪ್ರಕಾರ ಹೇಳ್ತನವ ಹಿಂಗೆ ಯಾಕೆ ಸುಳ್ಳು ಹೇಳೋಲ್ಲ ಹೋಗಿಲ್ಲ ಹೇಳ್ತೀನಿ ನೀ ಚಿಂತೆ ಬಿಡು. ನೀ ಹಿಂಗೆ ರೊಕ್ಕ ಈಗ ಕೊಡು ನಾ ಹಿಂಗೆ ಹೋಗಿ ಹೇಳಿ ಬಂದ್ಬಿಡ್ತೀನಿ. ಆಯಿತು. ಹಾಂ ಈಗ ಎಷ್ಟು ಹಂಗೆ ಮೆತ್ತ ಬಂದವಳು ಉರಿತಿದ್ಲು ಒಂದು ಬೇರೆ ಅಂದ್ರೆ ಸೊಸಿ ಇದ್ದಾಗ ನಮ್ಮನ್ನ ಏನು ಕಾಲಂಗೆ ಕಸ ಕಣ್ಣಕ್ಕೆ ಕಾಣ್ತಿದ್ಲು. ಮನೆ ಮುಂದೆ ಹೋದ್ರೆ ಆರಾಮದೇನು ಅಂತಿದ್ದಿಲ್ಲ, ಒಂದು ಉಂಡಿ ತಿಂಡಿ ಅಂತ ಕೇಳ್ತಿದ್ದಿಲ್ಲ. ಈಗ ಮನೆ ತನಕ ಬಂದು ಕೇಳಕತ್ತ. ಈಗ ಹಿಂಗೆ ಕೊಡ್ಬೇಕು ದೇವ್ರು ನಮಗೂ ಲಾಭನ ಆಯ್ತು, ಈಕೆ ಪಾಠ ಸರಿಗೆ ಕಲಿಸ್ತಂತಾರೆ ದೇವ್ರು. ಯಪ್ಪ ಮಳೆಗಾಲದಿತ್ತು ಹಿಂದಿನ ಚಾಟ್ ಹೆಂಗಪ್ಪ ಅಡುಗೆ ಮನೆ ಊಟ ನೀರು ಅಡುಗೆ ಮಾಡ್ಕೊಳೋದು ಹೆಂಗೆ ಬಜ್ಜಾ ಮಾಡ್ಕೋದು ಅನ್ನೋದು ಹೊಟ್ಟೆ ನೆತ್ತಿತ್ತು. ಹೆಂಗೆ ಹೊರಕ್ಕೆ ಬಂದು ಅಡುಗೆ ಮನೆ ಬಡ ಅದನ್ನ ಒಟ್ಟು ತೈಸ್ ಬಿಚ್ಚಿಸಿ ಚಾಟ್ ಮಾಡೇ ಬರ್ತಾನೆ. ಇವರೆಲ್ಲ ಥರ ಹೆಂಗೋದ್ರಕ್ಕೆ ಬರ್ತಾವೆ ಹಂಚು ತೊಗೊಂಬ ಅಂತ ಹೇಳೋಕೆ ಹೇಳ್ತಂತೆ. ರೇಣವ ಓ ಚೆನ್ನವಕ್ಕ ಬಾ ಒಳ ಬಾ ಹೊರೆ ಆತನ ರೇಣವ. ಅಯ್ಯ ಏಟ್ ಮಾಡಿದ್ರೆ ಮಗಲ್ ಬಿಡ ಚೆನ್ನವಕ್ಕ ಮನೆಯಾಗಿದ್ದು ಅಲ್ಲ ಒಂದಾಗತ್ಲೆ ಏನು ನೀನಿತ್ತ ಇವತ್ತು ನಾನು ಹುಡ್ಕೊಂಬಂದೆ? ಏನಿಲ್ವಾ ಒಂಚೂರು ಅದು ನನ್ನ ಸೊಸಿ ವಿಚಾರವಾಗಿ ಬಂದಿದ್ದೆ. ನೀವು ಒಂಚೂರು ಮನಸ್ಸು ಮಾಡಿದ್ರೆ ಒಂಚೂರು ನಾ ಬಂದು ಸಾಕ್ಷಿ ಆಗ್ಬೇಕಾ ಈಗ? ಅಲ್ಲವ ನಾನೊಬ್ಬಕ್ಕೆ ಏನು ಓಣೆ ಜಗ್ ಬಂದನರ ಅವ್ರನ್ನೆಲ್ಲ ಕೇಳ್ಬೇಕಲ್ಲ. ನಾವಲ್ಲವ ಯಾರನ್ನಾರ ಕೇಳ್ರಿ ಓಣ್ಯಾಗ ಅವ್ರು ಬರ್ತಾರ ನೋಡು. ಅಯ್ಯ ಓಣ್ಯಾಗ ಗೊತ್ತಿದ್ದಾರು ಒಂದಿಷ್ಟು ಮಂದಿ ಬೇಕಂತ. ಅದಕ್ಕೆ ನೀನು ನನಗೆ ಹೆಂಗೂ ಆಪ್ತಾಳಲ್ಲ, ನಾನು ಭಾಳ ಅಗ್ದಿ ನಾನು ನೀನು ಒಂದೇ ಹೇಳ್ತಾ ಇದ್ದಂಗೆ ಅದೀವಿ ನೋಡು. ಅದಕ್ಕೆ ನಿನಗೆ ಒಂದು 4 ಮಂದಿ ನಂಗೆ ಬೇಕಾದವ್ರಿಗೆ ಹೇಳೀನಿ.
ಅದ್ರಾಗ ನೀನು ಹೋಗ್ಬೇಕು ಹಿಂಗೆ ಹೇಳಕ್ಕೆ ಬಂದಿನವ. ಮತ್ತು ನೀನು ಒಲ್ಲೆನ್ ಬೇಡ, ಒಂಚೂರು ಕಣೆ ತೋರು ನಮ್ಮ ಮೇಲೆ ಒಟ್ಟು. ನೀ ಸಾಕ್ಷಿ ಹೇಳಿದೆ ಅಂದ್ರೆ ನಮ್ಗೆ ಒಟ್ಟು ಇದಾಗತ್ವ, ಸಹಾಯ ಆಗತ್ತೆ. ಇಷ್ಟ ಏನಿಲ್ಲ. ಆಕಿ ನಮ್ಮ ಗೆಳತಿ ಮತ್ತು ಮಗ ಒಳ್ಳೆಯದ ರೀ, ಸೊಸಿ ಸರಿಗಿಲ್ಲ ಅಂತ ಇಟ್ಟು ಹೇಳ್ಬಿಡು ಸಾಕಷ್ಟೇ. ಹೌದಾ? ಹೇಳ್ತೇನೆ ತೋ, ಹೇಳ್ತೀನಿ. ಆದ್ರೆ ನನ್ನ ಗಂಡು ಬಿಡ್ಬೇಕಲ್ಲವ. ನಲ್ಲ ನೀನು ಏನಾರ ಒಟ್ಟು ಸಹಾಯ ಮಾಡಿದ್ರೆ ನನ್ನ ಗಂಡನ ಹೆಂಗೆ ರಂಬಿಸ್ಕೊಂಡು ಅದೇನು ಮಾಡ್ಕೊಂಡು ಹೇಳ್ಕೊಂಡು ಬರ್ತಿದ್ದೆ. ಅಲ್ಲ, ಎಲ್ಲ ಆಡ್ಬಿಟ್ಟಾರ ಹೇಳೋ ಒಂದು ಮಾತಿಗೆ ಎಷ್ಟರ ದಿಮಾಕ್ ಮಾಡ್ತಾರ. ಹಾ ಕಾಲ ಇವ್ರದೈತಲ್ಲ, ಅದಕ್ಕೆ ನಾಳೆ ಕಾಲನೇ ಉತ್ತರ ಕೊಡುತ್ತೆ ಇವ್ರಿಗೆ. ಅವ ಮಾಡ್ತೀನಿ. ಹ್ಞೂ, ಏನು ಬೇಕು ಹೇಳು. ಏನಿಲ್ವಾ, ಅದು ನನ್ನ ಗಂಡಗೆ ಒಂಚೂರು ಆರಾಮಿದ್ದಿಲ್ಲ. ಅದೊಂದು ಆಪ್ರೇಷನ್ ಹೇಳಿದ್ರವ, ಅದು ಮಾಡ್ಬೇಕಂದ್ರೆ 1-1.5 ಲಕ್ಷ ರೂಪಾಯಿ ಅಂದಾರವ. ಈಗ ನಮ್ಮ ಅಂತೆ ಕೆಲ್ಲಾಗತ್ತೆ, ಅದಕ್ಕೆ ರೊಕ್ಕ ಹೊಂಚಕತ್ತಿದ್ದಿ. ಈಗ ನೀನು ನೋಡ್ರಿ ಅಲ್ಲಿ ಕರೆಯಕತ್ತಿದ್ದಿ. ಈಗ ನಮ್ಮ ಮನೆ ಮೊದಲ ಬಿಡಲ್ಲ ಅಂತವೆಲ್ಲ ಅಂದ್ರೆ ಮತ್ತು ಹಿಂಗೆ ಮತ್ತು ರೊಕ್ಕ ನಿನ್ಗೆ ಆಪ್ರೇಷನಿಗೆ ಬರ್ತಾವು ಅಂದ್ರೆ ಕಳ್ಸಕ್ಕೆ ಹ್ಞೂ ಅಂತ ನೋಡುವ. ಮತ್ತು ನೀನು ಕೊಡ್ತಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಒಂದು ವೇಳೆ ನೀ ಬೇಡ ಅಂದ್ರೂ ಈಗ ನಿನ್ನ ಸೊಸಿ ಪರನೂ ಮಾತಾಡೋಕೆ ಯಾರೊಬ್ರು ಈಗ ಕೇಳ್ಕೊಂಡು ಬಂದೇ ಬರ್ತಾರಲ್ಲ. ಸುಮ್ಮನೆ ಅವರು ರೊಕ್ಕ ಕೊಡ್ತಾರೆ, ಅವ್ರದ್ದು ಇಸ್ಕೊಂಡು ಹೋಗಿನತ್ತ. ಏನ ಅಲ್ಲ, ನೀ ತಪ್ಪು ತಿಳ್ಕೊಬೇಡ. ಈಗ ನೋಡುವ, ನಮಗೆ ರೊಕ್ಕದ ಅವಶ್ಯಕತೆ ಐತಿ. ಈ ರೊಕ್ಕ ಯಾರು ಕೊಟ್ರೇನು, ನೀ ಕೊಟ್ರೆ ನಿನ್ನ ಪರ ಮಾತಾಡ್ತೀನಿ, ಅವ್ರು ಕೊಟ್ಟರೆ ಅವ್ರ ಪರ ಮಾತಾಡ್ತೀನಿ. ಈಗ ನೀನಾಗೆ ಕೊಟ್ಟರೆ ನಮಗೆ ಅವಶ್ಯಕತೆ ಐತೆ ನೋಡು. ಈಗ ನನ್ನ ಗಂಡನ ಉಳಿಸ್ಕೋಬೇಕು, ಆಪ್ರೇಷನ್ ಮಾಡಿಸ್ಕೋಬೇಕು. ನನ್ನ ಗಂಡನ ಸಲುವಾಗಿ ನಾನು ಒಂದು ಸುಳ್ಳು ಹೇಳೋಕ್ಕೂ ಸಜ್ಜದೀನಿ. ಈಗ ನಿನ್ನ ಬಗ್ಗೆ ಹೇಳಂದ್ರೆ ಹೇಳ್ತೀನಿ, ಆಕೆ ಬಗ್ಗೆ ಹೇಳಂದ್ರೆ ಹೇಳ್ತೀನಿ. ಈಗ ನೀ ಮೊದಲೇ ಬಂದಿದ್ದಿ, ಈಗ ನೀವು ಅಲ್ಲ ಅಂದ್ರೆ ಅವ್ರಿಗಂತೂ ಅನ್ವಯ ಹ್ಞೂ ಅಂತೀನಿ. ಅವ್ರಿಗೆ ಹೇಳ್ತೀನಿ ನೀನು ಮತ್ತೆ ಇಷ್ಟು ಕೊಡ್ತೀನಿ. ಮತ್ತು ನೀನು ಹಿಂಗಂದ್ರೆ ಬರ್ತಾವ, ಇಲ್ಲ ಅಂದ್ರೆ ಇಲ್ಲ ಅಂತ ನಿಂಗೆ ಹೇಳ್ತೀನಿ. ಕೊಡ್ತಾಳೆ ಮತ್ತೆ ಆಕೆ ಪರ ಮಾತಾಡ್ತು ನೋಡುವ. ಮತ್ತು ಸುಳ್ಳು ಈಗ ಹೇಳ್ತೀನಿ, ಮತ್ತು ಅವಾಗ ಹೇಳಿಲ್ಲಲ್ಲ ಅನ್ಬಾರ್ದು ನೋಡಿ. ಅದಕ್ಕೆ ಅಲ್ಲ, ಎಲ್ಲ ಹೊಡೆಬಿಟ್ಟರು ನನ್ನ ಸೊಸಿ ಎಲೆಯಲ್ಲಿ ಅಂಜಿಸ್ತಾರಲ್ಲ ಇವರು. ಓ ದೇವ್ರೇ. ಕೇಸನ ನಿಕಾಲಿ ಆಗಲಿ, ಅವ ಮಾಡ್ತೀನಿ. ಹೆಂಗೆ ವಸೂಲಿ ಮಾಡ್ಕೊತೀನಿ ಒಬ್ಬೊಬ್ಬಕ್ಕೆ ಉಲ್ಟಾ ಅಂತ ಗೊತ್ತೈತೆ ನನಗೆ. ಆಯ್ತು ಬರ್ವ. ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಬೇಕಂದ್ರೆ ನಿಮ್ಮದು ಮಾಡ್ಕೊಡ್ಬೇಕಾತ ಹಂಗಿದ್ರೆ. ಅಲ್ಲ, ನೀ ಕೇಳ್ಕೊಡ್ಬೇಕಾಗತ್ತೆ. ಸರಿ ಆಯಿತು. ಅಯ್ಯೋ ದೇವ್ರಿ, 70,000 1 ಲಕ್ಷ, ಈ 1.5 ಲಕ್ಷಕ್ಕೆ ಬಂತು. ಇನ್ನು ಯಾವ್ಯಾಕೆ ಎಷ್ಟೆಷ್ಟು ಡಿಮ್ಯಾಂಡ್ ಇರ್ತಾರೋ ಏನು. ಅಯ್ಯೋ ದೇವ್ರೇ. ಆಹಾ, ಈಗ ನನ್ನ ಕೈ ಸಿಕ್ಕಿ ನೋಡ್ಲೆ. ಎಷ್ಟು ದಿವಸ ಆಗಿತ್ತು ನೀನು ಹೆಂಗೆ ಬಗ್ಬಿಡಿಬೇಕಂತ ನನಗೂ ಇತ್ತು ಹೊಟ್ಟೆಗ. ಉರಿತಿದ್ದಿ ಹಂಗೆ ಕರೆಕ್ಟ್ ಸಿಕ್ಕೈತಡಿ. ಮಾಡ್ತೀನಿ. ನನ್ನ ಲಾಭ ಪಡಿಸ್ಕೊಂಡು ನಾ ಹೇಳೋದೆ ಅವ್ರು ನಿನ್ನ ವಿರುದ್ಧವಾಗಿ ಹೇಳ್ತೀನಿ. ನಿನ್ನ ಸಾಕ್ಷಿನ ತಾಯಿ ಮಗಳು ಸೇರಿ ಅವ್ರಿಗೆ ಹೊರದ್ ಮುಖ್ಯ ಎಷ್ಟು ಒಂಚೂರು ಏನೋ ಒಟ್ಟು ಹಂಗೆ ಮಾಡ್ಬಿಟ್ರ ಅಂತ ಹೇಳಕ್ ಹೋದ್ರೆ ನಮಗೆ ಅಷ್ಟು ಅಸಹ್ಯ ಮಾಡಿ ಮಾತಾಡ್ತಿದ್ದೆಲ್ಲ. ಮಾಡ್ತೀನಿ, ಎಲ್ಲ ಹೇಳ್ತೀನಿ. ಯವ್ವ ಈ ವಿಜವ್ವ, ಈಕಿ ಏನಂತ ಮೊದಲ ಅಂದಾಕರ ಬೆರಿಕಿ ಊರು ಮಾರು ಉಗಾದಿ ಹಬ್ಬ ಮಾಡ್ತಾಳೆ. ಈಕಿ ಅಂತೆಗೆ ಮಾತಾಡ್ಬೇಕಾರೆ ಭಾಳ ಹುಷಾರಿರ್ಬೇಕು. ಅಯ್ಯವ್ವ ನಾನು, ಅಯ್ಯೋ ದೇವ್ರೇ. ವಿಜಿ, ಅಯ್ಯೋ ದೇವ್ರಿ, ಈ ಕಿಚನ್ನವ್ವ ಇಲ್ಲ ಯಾಕೆ ಬಂದ್ಲಿಕ್ಕೆ? ಏನು ಯವ್ವ ಈಕಿದು ಏನಾರ ಈಕಿ ಸೊಸಿ ಲಕ್ಷ್ಮಕ್ಕರ ಮನೆಗೆ ಅದು ಗೊತ್ತಿಗಿತ್ತು ಆಗಿಗೈತೇನ? ಮತ್ತು ಅದನ್ನು ಕೇಳಕ್ಕೆ ಏನಾರು ಬಂದಾಳ ಏನು? ತಡಿ ಹಾಕಿನ ಮೊದಲು ಮಾತಾಡಲಿ, ಏನಂತ ಗೊತ್ತಾಗಲಿ. ಚಿನ್ನವಕ್ಕ ಬಾರ, ಹೊರಗೆ ನಿಂತಿಲ್ಲ, ಒಳ ಬಾ. ಇಲ್ವಾ, ಒಂಚೂರು ನಿನ್ನತೆಗ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಮಾತಾಡಕ್ಕಂತ ಬಂದೀನಿ. ಒಂಚೂರು ನಾ ಏನು ದೊಡ್ಡ ಕೆಲಸ ಮಾಡ್ಕೊಡ್ತೀನಿ. ಕೆಲಸನ ಏನು ಕೆಲಸ ಇತ್ತ ನೀನರ ಹೊಲ್ದಾಗ ಬರ್ತೀನಿ ತಗೋ. ಅಲ್ಲ ಅದಕ್ಕೆ ಯಾಕೆ ಅಷ್ಟು ನೀನು ಹಿಂಗೆ ಕೇಳಕತ್ತಿ? ಹೊಲ್ದಾಗಲ್ಲವ, ಹೊಲ್ದಾಗಿತ್ತಂದ್ರೆ ಹಂಗಲ್ಲ, ಒಟ್ಟು ಬೇರೆ ಇತ್ತು. ಒಂಚೂರು ನಂದು ಸೊಸಿದು ಅದೇ ಒಟ್ಟು ಗೊತ್ತಿತ್ತಲ್ಲ, ಜಗಳ ಮೊನ್ನೆ ಮಾತಾಡಿದ್ದು ಓಣೆಗೆಲ್ಲ ಗೊತ್ತಾಗಿತ್ತಲ್ಲ, ನಿನಗೂ ಗೊತ್ತಾಗಿರ್ತೈತಿ ಇಟ್ಟಿಗಾಲೆ. ಅದೇ ಅವತ್ತು ನೀವು ಬಾಯ್ ಮಾಡಿದೆ ಅಂತ ಅಂದ್ಲು ಪ್ರೇಮಿ. ಗೊತ್ತಾಯ್ತು. ಅದೇ ಸಲುವಾಗಿ ಒಂಚೂರು ಕೋಟಿ ಬಂದು ನನ್ನ ಸೊಸಿ ವಿರುದ್ಧ ಸಾಕ್ಷಿ ಹೇಳ್ಬೇಕಾಗಿತ್ತ. ಏನಂತ ನಾನು ಕೋಟಿ ಬರ್ಬೇಕಾ? ಇವ್ರು ಏನು ಸಾಕ್ಷಿ ಬೇರೆ ಹೇಳ್ಬೇಕು? ನಿನ್ನ ಸೊಸಿ ವಿರುದ್ಧ ಏನಂತ ಹೇಳ್ಬೇಕು ನಾನು? ಅಯ್ಯ ಅಂಜ್ಬೇಡ ಅಂಥದ್ದೇನು ಇರಂಗಿಲ್ಲ. ಅವರು ಕೇಳ್ತಾರೆ, ಇವರು ನೀವು ಓಣಾಗ ದಿನ ಬೆಳಗರದ ಇವ್ರ ಮಗ ನೋಡ್ತಾರೆ, ಇವ್ರ ಮನೆಯಾಗ ಏನು ನಡೀತು ಗೊತ್ತಿರ್ತೈತಿ, ಮತ್ತು ಇವ್ರ ಮಗ ಹೆಂಗೆ, ಇವ್ರು ಹೆಂಗೆ, ಸೊಸಿ ಹೆಂಗೆ ಅಂತ ಕೇಳ್ತಾರೆ. ನೀವು ಒಂದು ಏನಿಲ್ಲ, ಮಗ ಸೊಸಿ ಭಾಳ ಒಳ್ಳೆಯವ್ರಿ. ಇದು ಮಗ ಸೊಸಿ ಅಂತೀನಿ ನೋಡು, ತಾಯಿ ಮಗ ಭಾಳ ಒಳ್ಳೆಯವ್ರದಾರ. ಸೊಸಿನ ಅಂದಾಕರ ಹತ್ನಾಕಿತ್ತು, ಕೆಟ್ಟಿತ್ತು, ನಡತಿ ಸರಿಯಾಗಿತ್ತಿಲ್ಲ, ಯಾವತ್ತೂ ಕುಟ ಹುಡುಗಿತ್ತು. ಈಗ ಅವತ್ತು ಕುಟ ಹುಡುಗಿ ಈಗ ತಾಯಿ ಮಗನ ಮ್ಯಾಗ ಆಸ್ತಿ ಸಲ ಕೇಸ್ ಹಾಕಲ್ಲ. ಇವ್ರು ಒಳ್ಳೆಯರದಾರ, ಆಕಿ ಹೆಂಗದ ಆಸ್ತಿ ಯಾಕಣಕ್ಕೋ ಅವ್ರಿಗೆ ಹೋಲಾರ್ದಂಗೆ ಇದು ಮಾಡ್ರಿ ಪಾಪ, ಇವ್ರು ಒಳ್ಳೆಯರದಾರ ಅಂತ ಒಟ್ಟು ನನ್ನ ಬಗ್ಗೆ ಹೇಳ್ಬೇಕು, ಆಕಿ ವಿರುದ್ಧ ಹೇಳ್ಬೇಕು. ಅದೇ ಮತ್ತೇನಿಲ್ಲ. ಅದಕ್ಕೆ ಒಂಚೂರು ಹ್ಞೂ ಅಂದರೆ ಇವ ಪುಣ್ಯ ಬರುತ್ತೆ. ಇವ ಎಲ್ಲ ಬೇಡ್ಲಿ ಸೊಸಿ ವಿರುದ್ಧನ ನಾವು ಉಲ್ಟಾ ಹೇಳ್ಬೇಕಾ? ನಿನಗೆ ಗೊತ್ತಿಲ್ಲ, ಆ ಸೊಸಿ ನಮ್ಮಂತೆಲ್ಲ ಅದಲ್ಲ, ನಾವು ನಿನ್ನ ಮೇಲೆ ಕೇಸ್ ಹಾಕ್ಸಿವಿ. ನಿನ್ನ ಒಯ್ಯದ ನಿನ್ನ ಮಗನ ಜೈಲಿಗೆ ನಿಮ್ಮನ್ನ ಒಂದು ಬಗ್ಗ ಬಿಡಿಬೇಕಂತ ನಾವು ಪ್ಲ್ಯಾನ್ ಹಾಕಿವಿ. ನಮ್ಮ ಮನೆಗೆ ಬಂದು ನಮ್ಮಂತೆಲೆ ನಿನ್ನ ಸೊಸಿ ವಿರುದ್ಧನ ಮಾತಾಡ್ಬೇಕಂತ ಹೇಳ್ತೀವಿ. ಎಷ್ಟಿದ್ದೆ ನೀನು? ಮಾಡ್ತೀನಿ ತಡಿ. ನೀನು ಈಕೆ ಸಾಕ್ಷಿ ಹೇಳ್ಬೇಕಂದ್ರೆ ಏನಾರು ಕೊಡ್ಬೇಕಲ್ಲ ರೊಕ್ಕನ. ಹುಚ್ಚಿಸ್ತೇನೆ ತಡಿ ಈಕಿ ಗಂಟು. ಏನು ಅಜ್ಜಿ, ಏನು ವಿಚಾರ ಮಾಡಕತ್ತಿ?
ಏನಿಲ್ಲ ಚೆನ್ನವಕ್ಕ, ನಿನ್ ಮುಂದೆ ಹೇಳೋದೇನು, ನಮ್ಮ ಅತ್ತೆ ಎಂತ ಬೆರಿಕದ ಅಂತ ನಿನಗೆ ಗೊತ್ತಿತ್ತಿಲ್ಲ ಯವ್ವ. ನಮ್ಮ ಅತ್ತೆ ಅಂದಾಕರ ಹಾಕಿದಾಳೆ ಯವ್ವ. ಈಗ ನಾನಿಂದ ನಿನಗೆ ಸಾಕ್ಷಿ ಹೇಳಕ್ಕ ಹಂಗ ಸುಮ್ಮನೆ ಪುರುಷಕ್ಕೆ ಬಂದಿನ ಅಂತ ಗೊತ್ತಾತಂದ್ರೆ ನಾನು ವಾಪಸ್ ಮನೆ ಕರ್ಕೊಳ್ಳೋದೇ ಇಲ್ಲ ಯವ್ವ. ಏನಾರು ನೀ ಕೊಡ್ತಂದ್ರೆ ಬರ್ತೀನಿ ನೋಡು. ಅದ್ರಾಗ ಏನು ಅಲ್ಲ, ಮತ್ತೆ ಮುಚ್ಚುಮರಿ ಇಲ್ಲೇ ಹೇಳ್ತೀನಿ ಅಂತ ಮತ್ತೆ ತಪ್ಪಿಕೋಬೇಡ. ಈಗ ಮತ್ತೆ ನಮ್ಮ ಮನೆಗೆ ಹಿರಿಯರು ಹಿಂಗೆ ಅದರ ಅಂದ್ಮೇಲೆ ಮತ್ತೆ ನಿನಗೊಂದು ಮಾತು ಹೇಳ್ಬೇಕು ನೋಡು. ಇಲ್ಲಾಂದ್ರೆ ಮತ್ತೆ ಆಗಲ್ಲವ. ಸುಮ್ಮನೆ ನಾನು ಬಿಟ್ಟು ಬೇರೆ ಯಾರನ್ನ ಹೇಳ್ಕೊಂಡು ಹೋಗ್ಬೇಕಿದ್ರೆ. ಹ್ಞೂ ಆಯ್ತು ತಗೋ. ಹೌದು, ನಿಮ್ಮ ಅತ್ತೆ ಬಗ್ಗೆ ಗೊತ್ತು ನನಗೆ. ಸರಿ, ಏನು ಬೇಕು ಹೇಳಿ ಕೊಡ್ತಂತ. ಏನಿಲ್ಲ ಬಿಡವ, ಅದೇ ನಮ್ಮ ಅತ್ತೆ ಈಗಿಂದ ಯಾಕೇನೋ ಆರಾಮಿಲ್ಲ. ಅದರ ಮೇಲೆ ಸಾಲದಕ್ಕೆ ನಮ್ಮ ನಾಣ್ಯ ಆಗಲೆಲ್ಲ ಬರ್ತಾಳ, ಗಣಮ್ನೆ ಹಂಗೆ ಹಿಂಗೆ ಅಂತ ರೊಕ್ಕ ಕೇಳ್ತಾಳ. ಅದು ಇದು ಅಂತಂದು ಮೊನ್ನೆ ಸಾಲ ಮಾಡ್ಯಾವ ನನ್ನ ಗಂಡ. ಸಾಲ ಅಂದ್ರೆ ಬಡ್ಡಿ ಕಟ್ಟಕ್ಕೆ ಸಹಿತ ಆಗೋಲ್ ತಮ್ಮಿಂದ. ನಮ್ಮನೆ ಆಗೈತೆ ಪರಿಸ್ಥಿತಿ. ಸಾಲ ಕಟ್ಟಿದ್ದು ಬಂದಿದ್ದಾದ್ರೆ ಒಟ್ಟು ನಮ್ಮದು ಒಟ್ಟು ಹಗರಾಗತ್ತೆ ನೋಡು. 2.5 ಲಕ್ಷ ರೂಪಾಯಿ ಅಂದರೆ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಅದು ಈಗ ಒಂದು ಅರ್ಧ ಬಡ್ಡಿದಂದು ಸೇರಿ 2.5 ಲಕ್ಷ ರೂಪಾಯಿ ಆಗೈತಿ. ಈಗ ನೋಡುವ, ನಿನ್ನ ಪರ ಮಾತಾಡ್ಬೇಕಂದ್ರೆ ಮತ್ತು ನಮಗೆ ಇಷ್ಟು ಇಲ್ಲ ಅಂದ್ರೆ ಹೆಂಗೆ? ನೀನು ನಾನು ಕೊಡ್ತೀನಿ ಅಂದ್ರೆ ಈಗ ಒಂದು ಸಾಕ್ಷಿ ಹೇಳ್ತೀನವ. ಅಲ್ಲ ಮತ್ತೆ ನೀನು ನೋಡ ಇಂಥ ಹೊತ್ತಿನಾಗ ಹಿಂಗೆ ಹೇಳ್ತಾ ಅಂತ ಅನ್ಕೋಬೇಡ. ಈ ಯಾರಾದ್ರೂ ಕೇಳ್ತಿರ್ಲಿ, ಈಗ ನನ್ನ ಜಗದ ಬೇರೆ ಯಾರನ್ನ ನೀ ಕೇಳಿರ್ತಾರಲ್ಲ ಕರೆ ಹೇಳು. ಮತ್ತು ನಾನು ಹಂಗೆ ಕೇಳಿನವ. ಮತ್ತು ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಬಿಡು, ನೀವು ಯಾರನ್ನ ಬೇರೆದವ್ರನ್ನ ಕೇಳು. ನಾನು ನೋಡೋದ ನಿನ್ನ ಸಸಿ ಬರ್ತಾಳ ಏನೋ ಅವ್ರು ಬರ್ತಾರೆ. ಯಾರ ಮತ್ತೆ ಬೇರೆದ ಬಂದ್ರೆ ಅವ್ರು ಸಾಕ್ಷಿ ಹೇಳ್ತಂತೆ. ಹೆಂಗೋ ಈ ಊರಂದಮೇಲೆ ನಮ್ಮನ್ನು ನೀ ಹೆಂಗೆ ಕೇಳಕ್ಕೆ ಬಂದೆ, ಅವರು ಕೇಳಕ್ಕೆ ಬಂದೇ ಬರ್ತಾರೆ. ಅದಕ್ಕೆ ನೋಡು, ವಿಚಾರ ಮಾಡು. ಗೊತ್ತಿತ್ತ ಬೆಂಡ್ಲಾರ, ಎಲ್ಲರೂ ಸೇರಿ ತೆಗ್ನೆ ಬಿದ್ದೀವಿ ನಾನು ನನ್ನ ಮಗ ಅಂತೇಳಿ ಆಳ್ಗೊಂದೊಂದು ಕಲ್ಲಾಕಿ ಕಲ್ಲಾಗ ಮುಚ್ಚಾಕತ್ತೀರಿ ಬೆಂಡ್ಲಾರ. ಅಯ್ಯೋ ದೇವ್ರಿ, ಆಸ್ತಿ ಉಳಿಸ್ಕೋಬೇಕಂದ್ರೆ ಇದೇನು ಆಸ್ತಿ ಅರ್ಧ ಕರಿಗೆ ಹೊಂಟೈತಿ ಇಲ್ಲೇ. ಇನ್ನೇನು ಅಕ್ಕಿ ಸಸಿ ಕೊಟ್ಟು ನಮಗೆ ಉಳಿತೈತಿ, ಅಕ್ಕಿ ಕೊಡಬಾರ್ದಂತ ಉಳಿಸ್ಕೊಂಡ್ರು ನಮಗೆ ಉಳಿಯಂಗಿಲ್ಲಲ್ಲ ಯವ್ವ ದೇವ್ರೇ. ಅಯ್ಯೋ ದೇವ್ರಿ, ಏನು ಮಾಡೋಕ್ಕಾಗಲ್ಲ. ಬಾಯಿ ಹಾಕಿಬಿಟ್ಟಿವಿ, ಇಳಿದ್ಬಿಟ್ಟು ನೀರಿನಾಗ. ಉಣಗೋದು ಒಂದು, ಸಾಯೋದು ಒಂದು, ಏನು ಬದುಕೋದು ಒಂದು ವಿಚಾರ ಮಾಡ್ಬೇಕಂದ್ರೆ ಇವ್ರು ಹೇಳ್ದಂಗೆ ಕೇಳ್ಬೇಕು. ಆಯ್ತು. ಆದರೂ ವಿಜಯ್ ಭಾಳ ಅನ್ಸುತ್ತೆ. ಅಲ್ಲ, ಕೇಳಕ್ಕೊಂದು ರೀತಿ ನೀತಿ ಐತಿಲ್ಲವ. ಅಲ್ಲ, ಒಂದು 10,000 5,000 ಕೇಳಿದ್ರೆ ಏನ, ನೀನು ಹೋಗಿ 2.5 ಲಕ್ಷ ರೂಪಾಯಿ ಕೇಳಿದ್ರೆ ಅಲ್ಲ, ಒಂಚೂರು ವಿಚಾರ ಮಾಡ್ಬೇಕಾಗಿತ್ತು. ನೋಡಲ್ಲ, ಒಂಚೂರು ನಮ್ಮೆಗೆ ಒಟ್ಟು ಕಣ್ಣೆ ತೋರೋಟು. ಈ ಕೇಸು ಪಾಸು ಅಂದ್ರೆ ತುಷಾರ ರೊಕ್ಕ ಖರ್ಚಾಗತ್ತೆ. ನೀಗೆಲ್ಲರ ನೋಡೋಟು ಚೆನ್ನವಕ್ಕ. ಆಗಲ್ಲವ, ಯಾಕಂದ್ರೆ ಈಗ ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂತ ಬಾಯ್ ಬಿಟ್ಟು ಹೇಳಕತ್ತೀನಿ. ಮತ್ತು ನೀನು ಆಗಲ್ಲ ಅಂತ ಇಷ್ಟು ಹೇಳಕತ್ತಿದ್ ಮಗು. ಹಿಂಗಂದ್ರೆ ಇರ್ಬಿಡು, ನೀವು ಬೇರೆ ಯಾರ್ತ ನೋಡ್ಕೋ. ಇರ್ಲಿ ಬಿಡು, ಆಯ್ತು ಅಷ್ಟ ಆಯ್ತು ತೋರ್ವ. ಕೊಡ್ತೀನಿ ತಗೋ. ಈ ಹೊತ್ತು ಮುನಿಗೆ ಎಲ್ಲರೂ ಕೊಟ್ಕೊಂಡು ಬರ್ತಿಲ್ಲ, ಹಂಗೆ ಕೊಡ್ತೀನಿ. ಮತ್ತು ನಾಳೆ ಐತಿ ಹೋಗೋದು. ನೋಡು, ಸರಿ ಚಲೋ ಹೊತ್ತಿಗೆ ಹೇಳ್ಬೇಕಾ, ಮತ್ತು ಅಷ್ಟು ರೊಕ್ಕ ಕೊಟ್ಟಿರ್ತೀನಿ. ಅಯ್ಯ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೋಡ್ಬೇಕಿದ್ರೆ ನೀನು ಹೆಂಗೆ ಹೇಳ್ತೀವಂದ್ರೆ ಆ ಜಡತೆ ತಲೆ ತೆರಿಬೇಕು. ಯಾಕ? ಅಲ್ಲ, ನಿನ್ನ ಅಷ್ಟು ಹೊಗಳಿರ್ತೀವಲ್ಲ, ಆ ಹೊಗಳ ಮಾತು ಕೇಳಿ ಎಷ್ಟು ಒಳ್ಳೆಯರದಾರಲ್ಲ, ಸಾಕ್ಷಾತ್ ದೇವರ ಇವರು ಅಂತಂದು ಮೂರ್ಛೆ ಬಂದು ಬಿದ್ದಿರ್ಬೇಕು ಕೇಳಿ. ಅದಕ್ಕೆ ಹಂಗೆ ಹೇಳಿದೆ. ಹೌದಾ? ಸರಿ. ಒಟ್ಟು ನಮ್ಮ ಆಸ್ತಿ ಉಳಿಬೇಕು, ಆ ಬೆಂಡ್ಲಿಗೆ ಒಟ್ಟು ಹೋಗ್ಬಾರ್ದು. ಅದಕ್ಕೆ ಅಷ್ಟು ಮಾಡಿ ಕೊಟ್ಬಿಡೋ, ಪುಣ್ಯ ಬರುತ್ತೆ. ಆಯ್ತಾಯ್ತು, ನೀ ಚಿಂತೆ ಮಾಡ್ಬಿಡ್ತು. ಬರ್ತೀನಿ. ಎಷ್ಟು ಮಳ್ಳಿ ತನಕ ಮಾತಾಡ್ತಾಳ, ಎಷ್ಟು ಕತ್ರನಾಕದಾಳ ಈಗಿನ್ನ. ನಾವು ಅಯ್ಯೋ ಬಗ್ಬಿಡ್ಯಾರ ನಾವು. ಅಂತ ಇಂಥವ್ರ ಕಲ್ಲ ಬತ್ತಪ್ಪ ಯಪ್ಪ. 2.5 ಲಕ್ಷ ದುಡಿಲಿಲ್ಲ, ದುಡ್ಡಿಲ್ಲ, ಕೈ ಕೆಸರಾಗಲಿಲ್ಲ.